ಸೊ ನಿಮ್ಮ ಹತ್ರ ಸ್ವಿಫ್ಟ್ ಇತ್ತು ಅಂತಂದ್ರೆ ಈ ವಿಡಿಯೋ ತುಂಬಾನೇ ಯೂಸ್ ಆಗುತ್ತೆ. ಯಾಕೆ ಅಂತಂದ್ರೆ ನಿಮ್ಮ ಬಂಪರ್ನ ಕಿತ್ತು ಬಿಸಾಕಿ ಆಫ್ಟರ್ ಮಾರ್ಕೆಟ್ ಹಾಕ್ಸ್ಕೊಂಡು ಔಟ್ಲುಕ್ ಚೇಂಜ್ ಮಾಡಬೇಕು ಅಂತಂದ್ರೆ ಈ ತರ ಒಂದು ಬಂಪರ್ನ ಹಾಕ್ಸ್ಕೋಬಹುದು. ಗೇಜ್ ನೋಡಿ ಸೂಪರ್ ಆಗಿದೆ, ಯಾಕೆಂದ್ರೆ ಕ್ವಾಲಿಟಿ ಆ ತರ ಇದೆ ಅಂತ ಹೇಳ್ಬೋದು. ಸೊ ನಿಮ್ಮ ಹತ್ರ ಇನ್ನೋವಾ ಇದೆಯಾ, ಅದು ಕೂಡ ನೀವು ಮಾಡಿಫಿಕೇಶನ್ ಮಾಡಿಸಬಹುದು. 2 ಇಂದ ಟೈಪ್ 4 ಗೆ ಕನ್ವರ್ಟ್ ಮಾಡ್ತಾ ಇದ್ದಾರೆ. ಬಂಪರ್ ಆಫ್ ಕಿಟ್ ಸಿಯಾಜ್ದು ನೋಡಿ ಯಾವ ತರ ಇದೆ ಅಂತ. ಗೇಜ್ ನೋಡಿ ಗುರು ಯಾವ ತರ ಇದೆ ಅಂತ. ಕ್ವಾಲಿಟಿ ಅಂತಂದ್ರೆ ಇದು ಸಿಯಾಜ್ ಫ್ರಂಟ್ ಲುಕ್ ನೋಡಿ ಗುರು. ಸೊ ವರ್ಣ ಓಲ್ಡ್ ಮಾಡಲು. ಸೊ ನೋಡ್ತಾ ಇರ್ಬೋದು ಶೇಪ್ ಯಾವ ತರ ಇದೆ ಅಂತ. ಫುಲ್ ಬಾಡಿ ಕಿಟ್ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಏನೇನು ಚೇಂಜ್ ಮಾಡ್ತಾರೆ ಅಂತಂದ್ರೆ ಬಂಪರ್ ನೋಡಿ ಯಾವ ತರ ಇದೆ ಅಂತ. ಅದಾದ್ಮೇಲೆ ನೀವು ಬಾನಿಟ್ ನೋಡ್ತಾ ಇರ್ಬೋದು, ಇಲ್ಲೂ ಕೂಡ ಯೂನಿಕ್ ಇದೆ, ಬನ್ನಿ ತೋರಿಸ್ತೀನಿ ಹಾಗೆ. ಸೊ ಇದು ಕೂಡ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ. ನೀವು ಇನ್ ಕೇಸ್ ಏನಾದ್ರು ಇಲ್ಲಿ ಓಪನ್ ಬೇಕು ಜಾರ್ಲಿ ತರ, ಇನ್ನೂ ಏನಾದ್ರು ಯೂನಿಕ್ ಆಗಿ ನಿಮ್ಮ ಮೈಂಡಲ್ಲಿ ಇದೆ ಇದೇ ತರ ಬೇಕು ಬಾನಿಟ್ ಅಂದ್ರೆ ಅದು ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಕೆಲವು ಕಡೆ ನೋಡಿರ್ತೀರಲ್ಲ ಎಲ್ಲ ಓಪನ್ ಇರುತ್ತೆ, ಸೊ ಹೊಗೆನೂ ಬರ್ತಾ ಇರ್ತವೆ ಒಂದು ಟೈಮಲ್ಲಿ, ಅದೆಲ್ಲ ಮಾಡ್ಬೋದಾ? ಅದು ಮಾಡ್ಬೋದು. ಫುಲ್ ಬಾಡಿ ಕಿಟ್ ಅಂತ ಹೇಳಿದ್ನಲ್ಲ, ಬ್ಯಾಕ್ ಪ್ರೊಫೈಲು ಕೂಡ ಇನ್ಕ್ಲೂಡ್ ಆಗಿರುತ್ತೆ ನೋಡಿ ಯಾವ ತರ ಇದೆ ಅಂತ. ಬಟ್ ಗೇಜು ಹಂಗೆ ಇದೆ ನೋಡಿ, ವೈಟ್ ಬಾಡಿ ಹೇಳ್ತಾ ಇರ್ಬೋದು. ಅಂಡ್ ಆಚು ಕೂಡ ಅಂತಾರೆ, ಯಾಕೆಂತಾರೆ ಕೆಲವರು ಟೈರ್ ಈಚು ಬಂದಿರುತ್ತೆ, ಇಲ್ಲ ಔಟ್ಲುಕ್ ಈ ತರ ಬೇಕು ಅಂತ ಹೇಳಿದ್ರೆ. ಸೊ ಹಾಗೆ ಸೊ ನಿಮ್ ಗಾಡಿದು ಟಿಂಕರಿಂಗ್ ಕೂಡ ಮಾಡ್ಕೊಡ್ತಾರೆ ವಿತ್ ಪೇಂಟಿಂಗ್ ಜೊತೆಲಿ. ಸೊ ಗಾಡಿ ನೋಡ್ತಾ ಇದ್ರೆ ಒಂದು ಐಡಿಯಾ ಬಂದಿರುತ್ತಲ್ಲ, ನಮ್ಮ ತಾತನ ಕಾಲದ್ದು, ತಾತನ ಕಾಲಲ್ಲ ಅಪ್ಪನ ಕಾಲದ ಅಂತ ಹೇಳ್ಬೋದು. ಸೊ ಅಂಬಾಸೆಡರ್ ಇವಾಗ್ಲೂ ಅಷ್ಟೇ ಗನ್ನು ಅಂತ ಹೇಳ್ಬೋದು. ಈ ಒಂದು ಬಾಡಿ ನೋಡ್ತಾ ಇದ್ರೆ ನಿಜ ಯಾವ್ದೋ ಟ್ರಾಕ್ಟ್ರೋ ಲಾರಿನೋ ಒಂದು ಕಬ್ಬಿಣ ಅದು ಇಲ್ಲ ಬಿಡಿ ಇದ್ರ ಮುಂದೆ. ಆ ರೇಂಜ್ಗಿದೆ ಗೇಜು ಅಂತ ಹೇಳ್ಬೋದು. ಆಲ್ಮೋಸ್ಟ್ ಗೊತ್ತೇ ಇರುತ್ತೆ. ಸೊ ನಿಮ್ಮ ಕಾರ್ ಸ್ಪೈಲರ್ ಬೇಕಾ, ಓಮಿನಿ ಇರಲಿ, ಇನೋವಾ ಇರಲಿ, ಇಲ್ಲ ಸ್ವಿಫ್ಟ್ ಇರಲಿ, ಇಟೆಸ್ ಇರಲಿ, ಔಟ್ಲುಕ್ ಚೇಂಜ್ ಆಗುತ್ತೆ ಇದು ಹಾಕ್ಸ್ಕೊಂಡ್ರೆ. ಯಾವ್ದು ಸರ್ ಇದು ಕ್ವಾಲಿಟಿ? ಸರ್ ಇದು ಬಂದು ABS ನಿಮಗೆ. ಓಕೆ, ಇವಾಗ ವಿಡಿಯೋಸ್ ಎಷ್ಟೊಂದು ಬರುತ್ತೆ, ಡಿಫ್ರೆಂಟ್ ಲುಕ್ಸ್ ಬೇಕಾದರೂ ನಿಮಗೆ FRP ಮಾಡ್ತೀವಿ. ಇವಾಗ ನಿಮ್ಗೆ ಯಾವ ಥರ ಬಾಡಿ ಕಿಟ್ಟಲ್ಲಿ ಇಟ್ಕೊಡ್ತಾ ಇದ್ದೀರೋ ಅದೇ ಮೆಟೀರಿಯಲ್ ಯೂಸ್ ಮಾಡಿ. ನಿಮ್ಗೆ ಅದೇ ಥರ ಬೇಕಾದರೂ ನಿಮ್ಗೆ ಡಿಸೈನ್ ತಗೊಂಬನ್ನಿ. ಗುರು ನಿಮ್ಮ ಕಾರ್ಗೆ ನಿಮಗೆ ಮ್ಯಾಗ್ವಿಲ್ ಬೇಕಾ, ಅಲೆ ವೀಲ್ಸು ಅದು ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸೊ ಅದ್ರ ಜೊತೆಲಿ ನಿಮ್ಗೆ ಕಾರ್ಗೆ ಬೇಕಾದಂಥ ಎಲ್ಲ ಆಕ್ಸೆಸರಿ ಸಿಗುತ್ತೆ. ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಬೇಕಾ, ಸ್ಪೀಕರ್ ಬೇಕಾ, ಇಲ್ಲ ಡಿಫ್ರೆಂಟ್ ಆಗಿರೋ ಆರನ್ ಬೇಕಾ, ಇಲ್ಲ ಯೂನಿಕಲ್ಲಿ ಇರುವಂತಹ ಸೀಟ್ ಬೆಲ್ಟ್ ಬೇಕಾ, ಅದು ಕೂಡ ಇದೆ. ಹಲೋ ನಮಸ್ತೆ ಗುರುಗಳೇ, ವೆಲ್ಕಮ್ ಬ್ಯಾಕ್ ಮೈ ಬಜಾರ್ ಯೂಟ್ಯೂಬ್ ಚಾನಲ್ ಆ್ಯಂಡ್ ಫೇಸ್ಬುಕ್ ಪೇಜ್. ಸೊ ಆಲ್ಮೋಸ್ಟ್ ಟ್ರೈಲರ್ ನೋಡೇ ಗೊತ್ತಾಗಿರುತ್ತೆ ಎಲ್ಲಿ ಬೈದಿವೆ ಅಂತ. ಲಾಸ್ಟ್ ಟೈಮು ಒಂದು ಕೇರಳ ಗಾಡಿಗಳೆಲ್ಲ ಬಂದು ಮಾಡಿಫಿಕೇಶನ್ ಮಾಡ್ತಿದೆ ಅಂತ ತೋರಿಸಿದೆ, ಆ್ಯಂಡ್ ಒಳ್ಳೆ ರಿವ್ಯೂ ಕೂಡ ಬಂದಿತ್ತು. ಆ್ಯಂಡ್ ಇನ್ನೊಂದು ಏನಂತಂದರೆ ಇವಾಗ ಮತ್ತೆ ಹೊಸ ಬ್ರಾಂಚ್ ಓಪನ್ ಮಾಡಿದ್ದಾರೆ, ಅದರಲ್ಲೂ ಕೂಡ ನಿಮಗೆ ಒಂದು ಬೆಸ್ಟ್ ಆಫರಲ್ಲಿ ಕೂಡ ನಿಮಗೆ ಕೊಡ್ತಾರೆ ಅಂತ ಹೇಳ್ಬೋದು. ಸೊ ನಿಮ್ಮದು ಯಾವುದೇ ಕಾರ್ ಇದ್ರು, ಆಲ್ಟಾಯಿಂದ ಹಿಡಿದು BMW, ಬೆನ್ಸು ಯಾವ್ದು ಬೇಕಾದ್ರೂ ಮಾಡ್ಬೋದು. ಓಕೆ, ಸೊ ಪ್ರೆಸೆಂಟು ನಿಮ್ಮ ಲೊಕೇಶನ್ ಬಗ್ಗೆ ಹೇಳೋಕೆ ಮೊದಲೇ ಈಗ ನೋಡ್ತಾ ಇರ್ಬೋದು ಏನೇನು ಮಾಡ್ತಾ ಇರ್ತಾರೆ ಸರ್. ನೀವು ಫಸ್ಟ್ ಏನೆಲ್ಲ ಮಾಡಿಫಿಕೇಶನ್ ಮಾಡ್ತಾರೆ ಅಂತ ಹೇಳ್ಬಿಡಿ ಸರ್. ಪ್ರತಿಯೊಂದು ಕಾರ್ದು ಫ್ರಂಟು ಬ್ಯಾಕು A to Z ಮ್ಯಾಗ್ವಿಲ್ ಇಂದ ಹಿಡಿದಿರ್ಬೋದು, ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಇಂದ ಹಿಡಿದಿರ್ಬೋದು, ಮೆಕ್ಯಾನಿಕಲ್ ವರ್ಕ್ ಇರ್ಬೋದು, ಪ್ರತಿಯೊಂದು ನಾವೇ ಮಾಡ್ಕೊಡ್ತೀವಿ. ರೀಪೇಂಟ್ ಕೂಡ ಇದೆ. ಹೌದು, ಪೇಂಟಿಂಗ್ ನೀವೇ ನಿಮ್ಮ ಕಾರ್ ಏನಾದರೂ ಕ್ರಾಚ್ ಆಗಿದೆ ಇಲ್ಲ ಡೆಂಟ್ ಆಗಿದೆ ಅಂದರೂ ಕೂಡ ನಿಮಗೆ ರೀಪೇಂಟ್ ಮಾಡಬೇಕಾ, ಫುಲ್ ಬಾಡಿ ಕಿಟ್ ಅಂದರೆ ನಿಮಗೆ ಬಾಡಿ ಕಿಟ್ ಮಾಡಿಫಿಕೇಶನ್ ಮಾಡೋದು ಜೊತೆಲಿ ಸೊ ನಿಮ್ಮ ಪೇಂಟು ಕೂಡ ಮಾಡಿಸ್ಬೋದು. ಅದು ರೀಸನಬಲ್ ಪ್ರೈಸಲ್ಲಿ, ಕರೆಕ್ಟ್ ಅಲ್ವಾ ಸರ್? ಹೌದು ಸರ್. ಓಕೆ, ಬೇರೆ ಕಡೆ ಕಂಪೇರ್ ಮಾಡಿದ್ರೆ ಒಳ್ಳೆ ಪ್ರೈಸು ಮಾಡಿಸ್ಕೊಡ್ತೀರಾ? ಹೌದು ಸರ್. ಪೇಂಟಿಂಗ್ ಪ್ರೈಸಿಂಗು ಚೆನ್ನಾಗಿರುತ್ತೆ. ಕ್ವಾಲಿಟಿ ವೈಸಲ್ಲಿ ಚೆಕ್ ಮಾಡಿಕೊಂಡ್ರೆ ಕ್ವಾಲಿಟಿಯಲ್ಲಿ ಬೆಸ್ಟ್ ಕ್ವಾಲಿಟಿನೇ ಕೊಡೋದು ಸರ್. ನಾವು ಕ್ವಾಲಿಟಿಯಲ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳೋದು, ಪ್ರೈಸಿಂಗಲ್ಲಿ ಬೇಕಾದ್ರೆ ಮಾಡ್ಕೊಳ್ಳೋಣ, ಬಟ್ ಕ್ವಾಲಿಟಿ ವಿಷಯದಲ್ಲಿ ಕಾಂಪ್ರಮೈಸ್ ಇಲ್ಲ ನಮ್ಮ ಹತ್ರ. ಓಕೆ, ಬೇಕಾದ್ರೆ ಒಂದು 4 ಕಡೆ ಕೇಳ್ಕೊಂಡು ಬನ್ನಿ. ಆಮೇಲೆ ಇನ್ನೊಂದು ಪರ್ಟಿಕ್ಯುಲರ್ ನೀವು ಏನಾದರೂ ಕಾರ್ಗೆ ಇದೇ ಥರ ಬಂಪರ್ ಬೇಕು, ಇಲ್ಲ ಬ್ಯಾಕ್ ಪ್ರೊಫೈಲ್ ಇದೇ ಥರ ಕಾಣಬೇಕು ಅಂತ ಗೂಗಲಲ್ಲಿ ಡಿಸೈನ್ ತೊಗೊಬಂದ್ರು, ಇಲ್ಲ ಗುರು ನನಗೆ ಹಿಂಗೆ ಬೇಕು ಅಂತ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೊಂಬಂದ್ರು ಕೂಡ ಅದೇ ಥರ ಕೂಡ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು. ಸೊ ಇವಾಗ ಪ್ರೆಸೆಂಟ್ ಯಾವ್ಯಾವ ಥರ ಇದೆ, ಯಾವ್ಯಾವ ಗಾಡಿ ಮಾಡಿದ್ದಾರೆ ಅಂತಲೂ ಕೂಡ ನೋಡ್ಕೊಂಬೋಣ ಸರ್. ಇವಾಗ ನೀವು ಪ್ರೆಸೆಂಟ್ ಪ್ರೀವಿಯಸ್ ಮಾಡಿರೋವೆಲ್ಲ ವಿಡಿಯೋ ಹಾಕಿದ್ದೀನಿ, ಆಲ್ಮೋಸ್ಟ್ ಟ್ರೈಲರಲ್ಲೇ ನೋಡಿದ್ದೀರಾ. ಪ್ರೆಸೆಂಟ್ ಇರೋ ವರ್ಣ ಆಗಿರ್ಬೋದು, ಸಿಯಾಜ್ ಆಗಿರ್ಬೋದು, ಸೊ ನೀವು ಅಂಬಾಸೆಡರ್ ನೋಡ್ತಾ ಇದ್ದೀರಾ, ಅದು ಕೂಡ ಇದೆ. ಇನೋವಾ ಟೈಪ್ 2 ಇಂದ ಟೈಪ್ 4ಗೆ ಕನ್ವರ್ಟ್ ಕೂಡ ಮಾಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು. ಇಲ್ಲ ಸ್ಪೈಲರ್ ಆಗಿರ್ಬೋದು, ನಿಮ್ಮ ಕಾರ್ಗೆ ಬೇಕಾದಂಥ ಎಲ್ಲ ಆಕ್ಸೆಸರೀಸ್ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಸರ್ ಎಕ್ಸಾಕ್ಟ್ ಲೊಕೇಶನ್ ಬಿಡಿ ಸರ್ ಒಂದ್ಸಲ. ಸರ್ ಇದು ಬಂದು ನಾಗ್ವಾರಲ್ಲಿರೋದು. ನೀವು ಆ್ಯಕ್ಚುಲಿ ನಿಮಗೆ ಲ್ಯಾಂಡ್ ಮಾರ್ಕ್ ಬಂದು ನಿಮಗೆ ಎಸ್ಟಿಮ್ ಇದೆಯಲ್ಲ ಗೊತ್ತಾ, ಎಲಿಗೆನ್ಸ್ ಮಾಲು, ಎಲಿಮೆಂಟ್ಸ್ ಆಪೋಸಿಟಲ್ಲೇ ಇರೋದು. ಬೇಕಾದ್ರೆ ನಿಮಗೆ ನಾನು DM ಮಾಡಿರ್ತೀನಿ ಲೊಕೇಶನ್ನು, ನೀವು ಲೊಕೇಶನ್ ನೋಡಿಕೊಂಡು ಬರ್ಬೋದು. ನೀವು ನಾಗ್ವಾರ ಸಿಗ್ನಲ್ ಸ್ಟ್ರೈಟ್ ಬಂದು ಲೆಫ್ಟ್ ತೊಗೊಂಡು ಸೀದಾ ಒಂದೇ ರೋಡ್ ಬಂದರೆ ಅಲ್ಲಿಂದ ನಿಮಗೆ ನಾಗ್ವಾರ ಸಿಗ್ನಲಿಂದ ಮ್ಯಾಕ್ಸಿಮಮ್ 1.5 ಕಿಲೋಮೀಟರ್ಸ್ ಅಷ್ಟೇ ಬೀಳೋದು. ಓಕೆ, ಸೊ ನೀವು ಎಲ್ಲಿಂದ ಮಾಡಿದಿರಿ? ಕೇರಳದಿಂದ ಲಾಸ್ಟ್ ಟೈಮ್ ನಾನು ನೋಡಿದ್ದೆ, ಬಟ್ ಇನ್ನೊಂದು ಕೇರಳದಿಂದ ಅಂಬಾಸೆಡರ್ ಅಂತ ಹೇಳಿದ್ದೀರಾ. ಸೊ ಆ ಥರ ಹೊರಗಡೆಯಿಂದ ಎಲ್ಲಿಂದೆಲ್ಲ ಬರ್ತಾರೆ ಸರ್? ಆಲ್ಮೋಸ್ಟ್ ಇವಾಗ ಕೇರಳ ಆಗಿರ್ಬೋದು, ತಮಿಳ್ನಾಡು, ಇವಾಗ ಹೈದ್ರಾಬಾದು,
ಎಲ್ಲ ಕಡೆಯಿಂದ ಬರ್ತಾ ಇದೆ ಸರ್. ಇನ್ನೊಂದು ಏನಂದರೆ ನಾವು ಇವಾಗ ಕೆಲವ್ರು ಬರೋಕ್ಕಾಗಲ್ಲ, ಸೊ ಅವ್ರೇನು ಮಾಡ್ತಾರೆ ಇಲ್ಲಿಂದನೇ ಡೈರೆಕ್ಟ್ ಇದು ಮಾಡಿಬಿಡ್ತೀವಿ, ನಾವು ಡೈರೆಕ್ಟ್ ಪಾರ್ಸಲ್ ಕಳಿಸ್ಬಿಡ್ತೀವಿ. ಆ ಆಪ್ಷನ್ನು ಕೊಡ್ತೀವಿ, ಆಲ್ ಓವರ್ ಇಂಡಿಯಾ ಡೆಲಿವರಿನೂ ಮಾಡ್ತೀವಿ. ಅಕಸ್ಮಾತ್ ಅವ್ರಿಗೆ ಆಗ್ತಾ ಇಲ್ಲ ಬರೋಕ್ಕೆ ಅಂದರೆ ಅವ್ರು ಅಲ್ಲಿಂದನೇ ನಮಗೆ ಡಿಸೈನ್ಸ್ ಹೇಳ್ತಾರೆ, ಏನಿದೆಯೋ ಪ್ರೈಸಿಂಗ್ ಎಲ್ಲ ಕಡೆ ವಿಚಾರಿಸಿನೇ ಕಸ್ಟಮರ್ ಬರೋದು, ಯಾರೂ ಹಂಗೆ ತೊಗೊಳ್ಳಲ್ಲ. ಇವಾಗಿರೋ ಆನ್ಲೈನ್ ಇದರಲ್ಲಿ ಕಂಪೇರ್ ಮಾಡಿಕೊಂಡೇ ಬರ್ತಾರೆ. ಬಟ್ ಅವೆಲ್ಲರೂ ಕಂಪೇರ್ ಮಾಡ್ಕೊಂಬಂದ್ರು ನಮ್ಮ ಹತ್ರ ಸಿಗೋಷ್ಟು ಕಮ್ಮಿ ರೇಟಲ್ಲಿ ಯಾರ ಹತ್ರನೂ ಸಿಗೋದು. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಯಾವ್ಯಾವ ಗಾಡಿ ಯಾವ್ಯಾವ ಪ್ರೈಸ್ ಸಿಗುತ್ತೆ ಅಂತ. ವಿಡಿಯೋ ಹಿಂದ್ಗಡೆ ನೋಡಿ ಇನ್ನೊಂದು ಸರ್ಪ್ರೈಸ್ ಇದೆ. ಸೊ ನೋಡ್ತಾ ಇರ್ಬೋದು, ಓಲ್ಡ್ ಮಾಡೆಲ್ ಇರುವಂತಹ ವರ್ಣನ ಮುನ್ನಡೆ ಇರುವಂಥದ್ದು. ಸೊ ವರ್ಣದಲ್ಲಿ ಏನೆಲ್ಲ ಮಾಡಿದರೆ ಮಾಡಿಫಿಕೇಶನ್ ನೋಡ್ಬೋಣ. ಸೊ ಫಸ್ಟ್ ನೋಡೋದಾದ್ರೆ ಬಂಪರ್ ಇದೆ, ಇದ್ರ ಬಗ್ಗೆ ಹೇಳಿ ಸರ್. ಹಾಗೆ ಸರ್ ಇದು ಬಂದು ಫುಲ್ ಬಂಪರು ನಿಮಗೆ. ಓಕೆ, ಇದು ಬಂದು ಫೈಬರ್ ಮೆಟೀರಿಯಲ್ಲು. ಇದು ಮೆಶ್ಶು ಅನಿಕುಮ್ ಅಂತ. ಓಕೆ, ಪ್ಲಸ್ ನಿಮಗೆ ಇದೇ ತರ ಪ್ಯಾಟ್ರನ್ ಬೇಕು ಅಂತ ಕೇಳಿದ್ರು ಕಸ್ಟಮರು, ಸೊ ಈ ತರ ಪ್ಯಾಟ್ರನ್ ಕೊಟ್ಟಿದ್ದೀರಿ. ಅಕಸ್ಮಾತ್ ನಿಮಗೆ ಬೇರೆ ಪ್ಯಾಟ್ರನ್ ಬೇಕು ಅಂದ್ರೆ ಇದೇ ತರ ಬಂಪರ್ ಅಲ್ಲಿ ಬೇರೆ ಪ್ಯಾಟ್ರನ್ ಮಾಡ್ಕೊಡ್ತೀವಿ. ಓಕೆ, ಆಲ್ಮೋಸ್ಟ್ ಮಳೆ ಬರ್ತಿದೆ, ಹಂಗಾಗಿ ನೀರಿದೆ ಅಷ್ಟೇ. ಸರ್ ನೆಕ್ಸ್ಟ್ ಬಾನಿಟ್ ನೋಡ್ತಾ ಇರ್ಬೋದು, ಅದು ಕೂಡ ನಿಮಗೆ ಯೂನಿಕ್ ಡಿಸೈನ್ ಇರುವಂತದ್ದು. ಇದು ಒರಿಜಿನಲ್ ಬಾನಿಟ್ ಮೇಲೆ ಮಾಡಿರುವಂತದ್ದು. ಹೌದು ಸರ್, ಇದು ಒರಿಜಿನಲ್ ಬಾನೆಟ್ ಮೇಲೆ ಸ್ಕೂಪ್ ಕುಂಚಿರೋದು. ಓಕೆ, ಇದು ಬಂದು ಪ್ಲೈನು. ಓಕೆ, ನಿಮ್ಗೆ ಅಕಸ್ಮಾತ್ ಇವಾಗ ನೀವು ನೋಡಿರ್ತೀರಾ ಇಲ್ಲಿ ಓಪನ್ ಬೇಕು, ಹೌದು, ಏರ್ ಹೋಗೋ ಟೈಪ್ ಅಲ್ಲಿ ಬೇಕು ಅಂದ್ರೆ ಅದು ಮಾಡ್ಕೊಡ್ತೀರಿ. ಡಿಪೆಂಡ್ಸ್ ಆನ್ ದ ಕಸ್ಟಮರ್ ಹೆಂಗ್ ಕೇಳ್ತಾರೋ ಆ ತರ ಮಾಡಿಫಿಕೇಶನ್ ಮಾಡ್ಕೊಡ್ತೀವಿ, ಕಸ್ಟಮೈಸ್ ಮಾಡ್ಕೊಡ್ತೀರಾ ಅಂತ ಹೇಳ್ಬೋದು. ಬಾನೆಟ್ ಮೇಲೂ ಕೂಡ ಈ ತರನು ಯೂನಿಕ್ ಆಗಿ ಬೇಕು ಅಂದ್ರೂ ಕೂಡ ಮಾಡ್ಕೊಡ್ತೀರಾ. ಹೌದು. ಓಕೆ, ಸೊ ನೆಕ್ಸ್ಟ್ ನೋಡೋದಾದ್ರೆ ಟೈರ್ ಹತ್ರ ಸರ್ ಏನಿದು ಈ ತರ ಮುಂದೆ ಬಂದು ನಿಮ್ಗೆ ಆರ್ಚ್ ಅಂತ ಬರುತ್ತೆ. ಇದು ಫೆಂಡರ್ ಇದೆಯಲ್ಲ, ಆ ಫೆಂಡರ್ ಮೇಲೆನೆ ಹಾಕಿರೋದು ಇದು. ಸೊ ಇದು ಒರಿಜಿನಲ್ ಫೆಂಡರ್ ಏನಿದೆಯೋ ಅದೇ ಇದೆ, ಇದು ನಿಮಗೆ ಫಿಟ್ಟಿಂಗ್ ಮಾಡಿರೋದು ಅದ್ರ ಮೇಲೆ. ಅದೇನು ಕಳ್ಕೊಳ್ಳಲ್ಲ, ಅಂಟಿಸಿದೀರಾ ಅಥವಾ ಯಾವ ತರ ಅಂತ? ಇಲ್ಲ ಸರ್, ಇದೆಲ್ಲ ಡೈರೆಕ್ಟ್ ಫಿಟ್ಟಿಂಗ್ ಆಗಿರೋದು. ಇಲ್ಲಿ ನೋಡಿ, ಬರಲ್ಲ. ಸೊ ಅದು ಕೂಡ ನಿಮಗೆ ಒಂದು ಡಿಸೈನ್ ರೀತಿ ಕೊಟ್ಬಿಟ್ಟು ಮಾಡಿದ್ದಾರೆ ಅಂತ ಹೇಳ್ಬೋದು. ನಿಮ್ಗೆ ಯಾವ ತರ ಬೇಕೋ ಆ ತರ ಡಿಸೈನ್ ಅಲ್ಲಿ ಮಾಡ್ಕೊಡ್ತೀರಿ. ಡಿಪೆಂಡ್ಸ್ ಆನ್ ದ ಕಸ್ಟಮರ್. ಇವಾಗ ನೋಡಿ, ಇವರು ಪ್ಲೈನ್ ಆಗಿ ಬೇಕು ಅಂದ್ರು, ಸೊ ಇವ್ರಿಗೆ ಇಷ್ಟ ಆಗಿದ್ದ ಡಿಸೈನ್ ಇದು, ಸೊ ಅದಕ್ಕೆ ಈ ತರ ಮಾಡ್ತಾ ಇದ್ದೀರಿ. ಇವಾಗ ಕಸ್ಟಮರ್ ಸಪೋಸ್ ಈ ಡಿಸೈನ್ ಬೇಡ, ನಮ್ಗೆ ಬೇರೆ ಬೇಕು, ಇವಾಗ ಫೋಟೋ ಬಂದಿದೆ, ಫೋಟೋ ತಗೊಂಬಂದು ತೋರಿಸಿದ್ರೆ ನಿಮ್ಗೆ ಅದೇ ತರ ಇದು ಡಿಸೈನ್ ಮಾಡ್ಕೊಡ್ತೀವಿ. ಓಕೆ, ಕೆಳಗೆ ಸರ್ ಇದು ಫುಡ್ ರೆಸ್ಟ್ ತರದ್ದು ಡಿಸೈನ್ ಕೆಳಗೆ. ಸರ್ ಇದು ಬಂದು ನಿಮಗೆ ಇದು ನಿಮ್ಗೆ ಎಕ್ಸ್ಟ್ರಾ ಫಿಟ್ಟಿಂಗ್ ಸರ್ ಬಂದಿರೋದು. ಸೈಡ್ ಸ್ಪಾಯ್ಲರ್ ಅಂತೀವಿ ನಾವು. ಸೈಡ್ ಬಂದು ಇದು ಸ್ಕರ್ಟಿಂಗ್ಸ್ ನಿಮ್ಗೆ. ಓಕೆ, ಈ ತರ ಮೆಸ್ದು ಸಿಗುತ್ತೆ ನಿಮ್ಗೆ. ಇಲ್ಲ ಅಂದ್ರೆ ಇದು ಬೇಡ ಅಂದ್ರೆ ಇದೇ ತರದಲ್ಲಿ ಬೇರೆ ಡಿಸೈನ್ ಬೇಕಾದ್ರೂ ಮಾಡ್ಕೊಡ್ತೀವಿ. ಓಕೆ, ಅಂದ್ರೆ ಇಲ್ಲಿ ಬಂದಾಗ ರೆಫರೆನ್ಸ್ಗೆ ತುಂಬಾ ಡಿಸೈನ್ಗಳು ನೀವು ತೋರಿಸ್ತೀರಾ? ಹೌದು, ನಾವು ತೋರಿಸ್ತೀರಿ. ಅಕಸ್ಮಾತ್ ನಾವು ತೋರಿಸಿರೋ ಡಿಸೈನ್ ಅಲ್ಲಿ ನಿಮ್ಗೆ ಇಷ್ಟ ಆಗಿಲ್ಲ ಅಂದ್ರೆ ಸೊ ನೀವು ಬೇಕಾದ್ರೆ ನೀವು ತಗೊಂಬನ್ನಿ ಡಿಸೈನ್ ಮಾಡಿ ಪರ್ಟಿಕ್ಯುಲರ್ ಯಾವ ತರ ಯಾವ್ದಾದ್ರು ತಗೊಂಬನ್ನಿ ಮಾಡ್ಕೊಡ್ತೀವಿ. ಓಕೆ, ಸೊ ಹಾಗೆ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಬ್ಯಾಕ್ ಏನೆಲ್ಲ ಮಾಡಿದ್ದೀರಾ ಸರ್? ಸರ್ ಸೇಮು ಇದು ಬಂಪರೇ, ಫುಲ್ ಬಂಪರ್ ಇದು. ಇದು ನೋಡಿ, ಇದು ಬಂದು ನಿಮಗೆ ಮೆಶ್ ಬರುತ್ತೆ, ಇದು ಬರುತ್ತೆ, ಪ್ಲಸ್ ನಿಮ್ಗೆ ಎಲ್ಲ ಕಡೆ ಇಲ್ಲಿ ಲೈಟ್ ಬರುತ್ತೆ, ಬ್ಯಾಕ್ ಲೈಟ್. ಓಕೆ, ಸೊ ಇದು ಫಿಟ್ಟಿಂಗ್ ಆಗುತ್ತೆ. ಇದು ಬಂದು ಇದು ಬೇರೆ ಡಿಸೈನ್, ಕಸ್ಟಮರ್ ರಿಕ್ವೈರ್ಮೆಂಟ್ ಡಿಸೈನ್ ಇದು. ಬಟ್ ನಿಮ್ಗೆ ಇದು ಬಿಟ್ಟು ಬೇರೆ ಡಿಸೈನ್ ಬೇಕಂದ್ರೂ ಮಾಡ್ಕೊಡ್ತೀವಿ. ಸೇಮ್ ಪ್ರೊಫೈಲ್ ಇರುತ್ತೆ, ಸೇಮ್ ಸ್ಟ್ರಾಂಗ್ನೆಸ್, ಸೇಮ್ ಇದು. ಯಾವುದೇ ಕ್ವಾಲಿಟಿಯಲ್ಲಿ ಯಾವುದ್ರಲ್ಲೇ ಆಗಿರ್ಲಿ ಕಾಂಪ್ರಮೈಸ್ ಮಾಡ್ಕೊಳ್ಳಲ್ಲ ಕ್ವಾಲಿಟಿ ವಿಷಯದಲ್ಲಿ ಬಂದ್ರೆ. ಸೊ ಮತ್ತೊಂದು ನೋಡ್ತಾ ಇರ್ಬೋದು, ಸಿಯಾಜ್ ಇದೆ. ಸಿಯಾಜ್ ಅಲ್ಲಿ ಏನೆಲ್ಲ ಮಾಡಿದಿರಾ ಸರ್? ಹಾಗೆ ಸರ್ ನಿಮ್ಗೆ ಅವಾಗೆ ಹೇಳ್ದಂಗೆ ಅದು ಫುಲ್ ಕಿಟ್. ಓಕೆ, ಬ್ಯಾಕ್ ಫ್ರಂಟ್ ಬಂಪರು ಅದು ಫುಲ್ ಬರುತ್ತೆ. ಇದು ಬಂದು ಲಿಪ್ ಹಾಫ್ ಕಿಟ್ ಅಂತೀವಿ ನಾವು ಇದು. ಓಕೆ, ಇದು ಒರಿಜಿನಲ್ ಬಂಪರು. ಸರ್ ಅದು ಗ್ರೌಂಡ್ ಕ್ಲಿಯರೆನ್ಸ್ ಅಂತ ಬಂದ್ರೆ ಸೊ ಅವಾಗ ಎಷ್ಟಿರುತ್ತೋ ಗ್ರೌಂಡ್ ಕ್ಲಿಯರೆನ್ಸ್ ಅಷ್ಟೇ ಇರುತ್ತಾ, ಸ್ವಲ್ಪ ಏನಾದರೂ ಡೌನ್ ಆಗುತ್ತೆ? ಅವಾಗೂ ಇವಾಗೂ ಒಂದು 1 ಇಂಚ್ to 2 ಇಂಚ್ ಕಮ್ಮಿ ಆಗ್ಬೋದು ಅಷ್ಟೇ. ಓಕೆ, ಅದಕ್ಕೆ ಮೇಲೆ ಕಮ್ಮಿ ಆಗಲ್ಲ. ಇದು ಬಂದು ನಿಮಗೆ ಹಾಫ್ ಕಿಟ್ ಅಂತಿದ್ ನಾವು. ಓಕೆ, ಬರೀ ಲಿಪ್ ಮಾತ್ರ ಬರುತ್ತೆ ಫ್ರಂಟ್. ಇದನ್ನ ಫಿಟ್ಟಿಂಗ್ ಮಾಡ್ಕೊಂಡು ಅವ್ರ ಬಂಪರ್ಗೆ, ಒರಿಜಿನಲ್ ಬಂಪರ್ಗೆ ಜಸ್ಟ್ ಇದನ್ನ ಪೇಂಟ್ ಮಾಡ್ಕೊಂಡ್ರೆ ಸಾಕು. ಓಕೆ, ಅದೇ ಸೇಮ್ ಕಲರ್ ಪೇಂಟ್ ಮಾಡ್ತೀರಾ? ಹೌದು, ಅದಕ್ಕೆ ಮ್ಯಾಚ್ ಆಗೋ ಥರ. ಹೌದು. ಸೊ ಹಾಗೇನೆ ಇದಕ್ಕೆ ಇನ್ನೆಷ್ಟು ಸರ್? ಇದರಲ್ಲಿ ನೋಡಿ ಸೈಡ್ಸ್ ಕಟ್ಟಿಂಗು ಕೊಟ್ಟಿದ್ದೀರಿ. ಇದರಲ್ಲಿ ಸೇಮೇ ಸೈಡ್ಸ್ ಕಟ್ಟಿಂಗ್ ಅಲ್ಲಿ ನಿಮಗೆ ಸೇಮ್ ಡಿಸೈನ್ ಬೇಕಂದ್ರೂ ಇದೇ ಬರುತ್ತೆ. ಓಕೆ, ಬಟ್ ವಿ ಸಜೆಸ್ಟ್ ಇದನ್ನೇ ಸಜೆಸ್ಟ್ ಮಾಡೋದು ನಾವು ಆಲ್ಮೋಸ್ಟ್. ಬಟ್ ಕಸ್ಟಮರ್ ರಿಕ್ವೈರ್ಮೆಂಟ್ ಮೇಲೆ ಹೋಗುತ್ತೆ ಸರ್ ಎಲ್ಲ. ಸೊ ಹಾಗೆ ಬ್ಯಾಕ್ ಪ್ರೊಫೈಲ್ ಕೂಡ ನೋಡ್ತಾ ಇರ್ಬೋದು. ಸರ್ ಇದು ಹಾಫ್ ಕಿಟ್ಟೆ ನಿಮಗೆ. ಜಸ್ಟ್ ಇದು ಬಂಪರ್ ಜೊತೆಗೇನೆ ಆಡ್ ಆನ್ ಆಗಿರೋದು. ಓಕೆ, ಅದೇ ಒರಿಜಿನಲ್ ಬಂಪರ್ಗೆ ಆಡ್ ಆನ್ ಮಾಡ್ತೀವಿ. ಹೌದು. ಸೊ ಇನ್ ಕೇಸ್ ಏನಾದ್ರೂ ನೀವು ಇದ್ರಲ್ಲಿ ಏನಾದ್ರು ಇಲ್ಲಿ ಮೆಸ್ ಕೇಳ್ತೀರಾ ಅಂದ್ರೆ ಅಲ್ಲೂ ಬರುತ್ತೆ, ಇಲ್ಲ ಅಂತಂದ್ರೆ ಬೇರೆ ಏನಾದ್ರೂ ಲೈಟ್ ಬೇಕಾದ್ರೂ ಲೈಟು ಹಾಕೊಬಹುದು. ಡಿಪೆಂಡ್ಸ್ ಆನ್ ಕಸ್ಟಮರ್ ರಿಕ್ವೈರ್ಮೆಂಟ್. ಸರ್ ಹಾಗೆ ಇನೋವಾ ಇದೆ, ಇದಕ್ಕೇನು ಮಾಡಿದ್ದೀರಾ ಸರ್? ಇದು ಬಂದು ಟೈಪ್ 2 ಇನೋವಾ. ಆಕ್ಚುಲಿ ಕಸ್ಟಮರ್ ರಿಕ್ವೈರ್ಮೆಂಟ್ ಇರೋದು ಟೈಪ್ 4 ಕನ್ವರ್ಟ್ ಮಾಡಿ ಅಂತ. ಟೈಪ್ 2 ಇನೋವಾ ಇದು? ಹೌದು. ಕನ್ವರ್ಟ್ ಮಾಡ್ತಾ ಇರೋದು ಟೈಪ್ 4ಗೆ. ಟೈಪ್ 4ಗೆ ಯಾವ ತರ ಮಾಡ್ತಾ ಇದ್ದೀರಾ, ಏನೇನು ಮಾಡ್ತಾ ಇದ್ದೀರಾ? ನೋಡಿ ಸರ್, ಫೆಂಡರು, ಬಾನೆಟ್, ಬಂಪರು, ಹೆಡ್ಲೈಟು, ಟೈಲ್ ಲ್ಯಾಂಪು, ಬ್ಯಾಕ್ ಬಂಪರು,
ನಿಮ್ಗೆ ಅದೆಲ್ಲ ಚೇಂಜ್ ಆಗುತ್ತೆ. ಸೊ ಆಲ್ರೆಡಿ ನೋಡ್ತಾ ಇರ್ಬೋದು ಯಾವ ಥರ ಫಿಕ್ಸಿಂಗ್ ಆಗಿದೆ ಅಂತ. ಫಿಟ್ ಆಗಿದೆ ಅಲ್ಲ? ಹೌದು ಸರ್. ಓಕೆ, ಅದು ಹೆಡ್ಲೈಟ್ ಕೂಡ ಹಾಕ್ಸಿದ್ದೀರಾ? ಹೌದು. ಅಂದ್ರೆ ನಿಮ್ಮ ಹತ್ರ ಆಕ್ಸೆಸರೀಸ್ ಕೂಡ ಇದೆಯಲ್ಲ? ಹೌದು ಸರ್, ಎಲ್ಲ ತರ ಸಿಗುತ್ತೆ ನಿಮಗೆ. ಗಾಡಿ ಫುಲ್ ಪೇಂಟಿಂಗ್? ಹೌದು. ವಿತ್ ಪೇಂಟಿಂಗ್ ಜೊತೆಲಿ ನಿಮಗೆ ಒಂದು ಕೆಲವೊಂದು ಮಾಡಿಫಿಕೇಶನ್ ಕೂಡ ಮಾಡಿಸ್ಕೊಂಡಿದ್ದೀರಾ? ಆಕ್ಚುಲಿ ಇದು ಬಂದಿರೋದು ನಿಮಗೆ ಹೈದರಾಬಾದ್ ಇಂದ ಬಂದಿರೋ ಗಾಡಿ. ಹೈದರಾಬಾದ್ ಇಂದ? ಹೌದು. ಓಕೆ, ಲಾಸ್ಟ್ ಟೈಮ್ ವಿಡಿಯೋದಲ್ಲಿ ಹೇಳಿದ್ದೆ ಕೇರಳ ಇಂದೆಲ್ಲ ಬಂದಿತ್ತು. ಹೌದು ಸರ್. ನೋಡಿ, ಇದು ಬಂದಿರೋದು ಅಲ್ಲಿಂದಾನೆ. ಹೌದಾ? ಅಂಬಾಸಿಟರ್. ಸೊ ಅಂಬಾಸಿಟರ್ ನೋಡ್ತಾ ಇರ್ಬೋದು ಸರ್. ಇದು ಇವಾಗ ಯಾರು ಓಡಿಸಲ್ಲ, ಆದ್ರೂ ರೆಡಿ ಮಾಡಿಸ್ತಾ ಇದಾರಲ್ಲ, ಅದೇ. ಹೌದು ಹೌದು ಸರ್. ಜನಗಳಿಗೆ ಸರ್ ಗೇಜ್ ಅಂತ ಬಂದ್ರೆ ಅಪ್ಪ ಏನ್ ಸರ್ ಇದು ಕಲ್ಲ? ಇದು ಹಾ ಸರ್, ಕಲ್ಲಿದಂಗ ಐತೆ. ಹೌದು ಹೌದು. ಇದು ಫುಲ್ ಬಾಡಿ ಮೆಟಲ್ಲೇ ಬರುತ್ತೆ ನಿಮಗೆ. ಇದಕ್ಕೇನ್ ಮಾಡಿಸ್ತಾ ಇದ್ದೀರಾ? ರೀಪೇಂಟ್ ಮಾತ್ರನಾ? ಇಲ್ಲ ಸರ್, ಇದು ಮಾಡಿಫಿಕೇಶನ್ಗೆ ಬಂದಿರೋ. ಏನ್ ಮಾಡಿಫಿಕೇಶನ್ ಮಾಡ್ತಾ ಇದ್ದೀರಾ ಸರ್? ಇದು ಬಂದು ನಿಮಗೆ ಬ್ಯಾಕು, ಫ್ರಂಟು, ಹೆಡ್ ಲೈಟ್ಸು ಅದೆಲ್ಲ ಚೇಂಜ್ ಆಗುತ್ತೆ. ಇದು ಬ್ರೇಕ್ ಲೈಟ್ಸ್ ಎಲ್ಲ ಚೇಂಜ್ ಆಗುತ್ತೆ ನಿಮಗೆ. ಅದು ಬಂದು ಇವಾಗ ಆಲ್ರೆಡಿ ಆರ್ಡರ್ ಅಲ್ಲಿ ಇದೆ, ಆನ್ ದಿ ವೇ ಇದೆ, ನಿಮಗೆ ಬರುತ್ತೆ. ನೀವು ಬೇಕಾದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡ್ತೀನಿ ಇನ್ನೊಂದು 2 to 3 days ಅಲ್ಲಿ. ಅವಾಗ ನೋಡ್ಬೋದು ನಿಮಗೆ ಬಂದಿರೋ ಐಟಮ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ. ಇವಾಗಿರೋ ವಿಡಿಯೋಕ್ಕೂ ಇನ್ನೊಂದು ಮಂತ್ ಆಗಿದ್ಮೇಲೆ ಡೆಲಿವರಿ ಇದೆ ಕಸ್ಟಮರ್ಗೆ. ಸೊ ಅವಾಗ ನಾನು ನಿಮಗೆ ವಿಡಿಯೋನು ಹಾಕ್ತೀನಿ, ಫೋಟೋನು ಅಪ್ಲೋಡ್ ಮಾಡ್ತೀನಿ. ಅವಾಗ ನೋಡಿ ಕನ್ವರ್ಟ್ ಹೆಂಗಿರುತ್ತೆ ಅಂತ. ಸೊ ಮೇಲಿರೋ ಬಂಪರ್ಗಳೆಲ್ಲ ಯೂನಿಕ್ ಡಿಸೈನ್ ಇದೆ ಸರ್. ಇದು ಯಾವ್ಯಾವ್ದು ಹೇಳ್ಬಿಡ್ತೀರಾ? ಫಸ್ಟ್ ಒನ್ ಅದು ಬಂದು ಕ್ರೂಸ್ದು. ಓಕೆ. ಇನೋವಾ. ಓಕೆ. ಇದು ಕ್ರೂಸ್ದೆ. ಓಕೆ. ಅದು ಶಿಫ್ಟ್ ಓಲ್ಡ್ ಮಾಡಲು. ಅದು ನಿಮಗೆ ಬ್ಯಾಕ್. ಇದು ಓಕೆ. BMW ಬೇಕಾದ್ರೂ ಅದು ಸಿಗುತ್ತೆ. ಸೊ ಮೊದಲದಾಗಿ ನೋಡ್ತಾ ಇರ್ಬೋದು. ಸೊ ಕಾರ್ ಪರ್ಫಾರ್ಮೆನ್ಸ್ ಅಲ್ಲಿ ಆಲ್ಮೋಸ್ಟ್ ಕಾರ್ಗಳೆಲ್ಲ ಟ್ರೈಲರ್ ನೋಡಿ ಗೊತ್ತಾಗಿರುತ್ತೆ ಯಾವ್ಯಾವ ಥರ ಮಾಡಿಫಿಕೇಶನ್ ಮಾಡ್ತಾರೆ ಅಂತ. ಆ್ಯಂಡ್ ನಿಮ್ಮದು ಯಾವುದೇ ಕಾರ್ ಆಗಿದ್ರು ಕೂಡ ಮಾಡಿಫಿಕೇಶನ್ ಮಾಡ್ತಾರೆ ಅಂತಲೂ ಕೂಡ ಹೇಳ್ಬೋದು. ಫಸ್ಟ್ ನೋಡೋದಾದ್ರೆ ಸರ್, ಇದು ಯಾವ್ದು ಬಂಪರ್ ಇದು? ಸರ್ ಇದು ಬಂದು ನಿಮಗೆ ಸಿವಿಕ್ ಫಿಟ್ ಆಗುತ್ತೆ ಸರ್. ಇದು ಸಿವಿಕ್ದು. ಓಕೆ. ಸಿವಿಕ್ತಾ? ಹೋಂಡಾ ಸಿವಿಕ್? ಹೋಂಡಾ ಸಿವಿಕ್ದು. ಓಕೆ. ಇದು ಹೋಂಡಾ ಸಿವಿಕ್ದೆ. ಓಕೆ. ಇದು ಬಂದು ನಿಮಗೆ ಎಸ್ಟಿಮು ಇದ್ರಲ್ಲೆಲ್ಲ ಫಿಟ್ ಆಗುತ್ತೆ. ಇದು ಬಂದು ಶಿಫ್ಟ್ದು ನಿಮಗೆ. ಓಕೆ ಸರ್. ಇನ್ನೊಂದು ಏನಂತಂದ್ರೆ ಇವಾಗ ಎಲ್ಲ ವಿತ್ ಪೇಂಟಿಂಗು ಮತ್ತೆ ಇನ್ನೊಂದು ಅದೆಲ್ಲ ಮಾಡ್ಕೊಡ್ತೀರಲ್ಲ? ಹೌದು, ಎಲ್ಲ ಮಾಡ್ಕೊಡ್ತೀರಿ. ಜಸ್ಟ್ ಇದು ತೋರಿಸ್ತಾ ಇರೋದಲ್ಲ ಇದು ಯಾವುದು? ಇವಾಗ ಈ ಬಂಪರ್ ತೋರಿಸ್ತಾ ಇದೀರಲ್ವಾ? ಹೌದು. ಜಸ್ಟ್ ಡೆಮೋಗ ಅಥವಾ ಈ ತರ ಮಾಡ್ತೀವಿ ಅಂತನಾ? ಸರ್ ಇದೇ ತರ ಮಾಡ್ಕೊಡ್ತೀರಿ ಸರ್. ಕ್ವಾಲಿಟಿಯಲ್ಲಿ ಇದೇ ತರ ಬರುತ್ತೆ. ಬಟ್ ಕ್ವಾಲಿಟಿಯಲ್ಲಿ ಇವಾಗ ನಿಮ್ಗೆ ಏನ್ ತೋರಿಸ್ತಾ ಇದೀರೋ ಅದೇ ಕ್ವಾಲಿಟಿ ಬರುತ್ತೆ. ಕ್ವಾಲಿಟಿಯಲ್ಲಿ ಯಾವುದು ನಿಮ್ಗೆ ಮೋಸ ಆಗಲ್ಲ. ಓಕೆ. ಸೇಮ್ ಕ್ವಾಲಿಟಿ ಬರುತ್ತೆ. ಸೇಮ್ ಕ್ವಾಲಿಟಿ? ಹೌದು. ಓಕೆ. ಸೊ ನೆಕ್ಸ್ಟ್ ಇವೆಲ್ಲ ಸರ್ ಇವು? ಸರ್ ಇದೆಲ್ಲ ಬಂದು ನಿಮಗೆ ಇದು ಬಂದು ಬ್ಯಾಕು ಆಫ್ ಕಿಟ್ ಅಂತಾರೆ ಇದನ್ನ. ಓಕೆ. ಜಸ್ಟ್ ಫಿಕ್ಸಿಂಗ್ ಅಷ್ಟೇ. ಬಂಪರ್ ಇರುತ್ತಲ್ವಾ, ಒರಿಜಿನಲ್ ಬಂಪರ್. ಸೊ ಅದಕ್ಕೆ ನೀವು ಆರಾಮಾಗಿ ಫಿಟ್ಟಿಂಗ್ ಮಾಡ್ಕೊಬೋದು. ಓಕೆ. ಸೊ ಇದು ಬಂದು ನಿಮ್ಗೆ ಆಫ್ ಕಿಟ್ ಅಂತ ಹೇಳ್ತೀರಿ. ಯಾವ ಕಾರ್ದು? ಸರ್ ಇದು ಬಂದು ಹೋಂಡಾ ಸಿವಿಕ್ದು. ಓಕೆ. ಇದ್ರದ್ದು ಸರ್ ಸಿಯಾಜ್ದು. ಸಿಯಾಜ್. ಹೌದು. ಇದ್ಯಾವ್ದು ಈ ಥರದ ಅಚ್ಚೆ ಇಳಿಸೋಕೆ ಮಾಡಿರೋದು ಇದು? ಸರ್ ಇದು ಬಂದು ನಿಮಗೆ ಸಿಯಾಜ್ಗೆ ಫಿಟ್ ಆಗುತ್ತೆ. ಇದ್ರಲ್ಲಿ ಬಂದು ಡಿಸೈನ್ ಬರುತ್ತೆ ನಿಮಗೆ. ಓಕೆ. ನಿಮ್ಗೆ ಯಾವ ತರ ಡಿಸೈನ್ ಬೇಕೋ ಆ ತರಾನು ಮಾಡ್ಕೊಡ್ತೀರಿ. ಇದು ನಮ್ಮ ಹತ್ರ ಇರೋ ಡಿಸೈನ್ಸ್. ಅಕಸ್ಮಾತ್ ನೀವು ಡಿಸೈನ್ಸ್ ತಗೊಂಡ್ಬಂದ್ರೇನು ನಿಮ್ಗೆ ಯಾವ ತರ ಕಸ್ಟಮೈಸ್ ಮಾಡ್ಕೊಡ್ತೀರಾ? ಕಸ್ಟಮೈಸ್ ಮಾಡ್ಕೊಡ್ತೀರಿ ನಮ್ಗೆ. ಓಕೆ, ಸೂಪರ್. ಇವ್ಯಾವುದು ಸರ್? ಇದು ಇನೋವಾದಾ? ಸರ್ ಇದೆಲ್ಲ ಇನೋವಾದು. ಓಕೆ. ಇಷ್ಟು ಇನೋವಾದು ಅಂತ ಹೇಳ್ಬೋದು. ಹೌದು. ಇದು ಹೋಂಡಾ ಸಿವಿಕ್. ಇದು ಅಷ್ಟೇ. ಇದು ಸಿವಿಕ್. ಇದು ಫುಲ್ ಕಿಟ್. ಅಲ್ಲಿ ಮುಂದೆಗಡೆ ಇನ್ನೊಂದು ಬಂಪರ್ ನೋಡಿದ್ರಲ್ವಾ, ಇದು ಬಂದು ಫುಲ್ ಕಿಟ್ ನಿಮ್ಗೆ. ಫುಲ್ ಬಂಪರ್ ಫಿಟ್ ಆಗುತ್ತೆ. ಇದು ನಿಮ್ಗೆ ಒರಿಜಿನಲ್ ಬಂಪರ್ ಮೇಲೆ ಫಿಟ್ ಆಗುತ್ತೆ. ಬಟ್ ಇದು ಬಂದು ನಿಮ್ಗೆ ಫುಲ್ ಬಂಪರೇ ಇದು. ಸೊ ಈಗ ಆಕ್ಸೆಸರೀಸ್ ತೋರಿಸ್ಕೊಳ್ಳೋಣ ಏನೆಲ್ಲ ಸಿಗುತ್ತೆ ಅಂತ. ಬನ್ನಿ. ಸೊ ಸ್ಪೈಲರ್ ಅಂತ ಬರೋದಾದ್ರೆ ಸರ್ ಹಾಗೆ ಸರ್ ನೋಡಿ, ಸ್ಪಾಯ್ಲರ್ ಅಲ್ಲಿ ಎಷ್ಟೋ ವೆರೈಟೀಸ್ ಬರ್ತವೆ. ಒಂದೊಂದು ನಿಮಗೆ ಯಾವ ತರ ವೆರೈಟಿ ಬೇಕಾದ್ರೂ ಸಿಗುತ್ತೆ. ಇದೆಲ್ಲ ABS ಸ್ಪಾಯ್ಲರ್ಸ್. ಓಕೆ. ಓಕೆನಾ? ನ್ಯೂ ಗನ್ನು, ಬ್ಯಾಟ್ಮ್ಯಾನು, ಯೂನಿವರ್ಸಲ್ಲು, ಡುಬಲ್ ಇದ್ದು, ಮತ್ತೆ ಇದು ಅಷ್ಟೇ ಯೂನಿವರ್ಸಲ್. ನಿಮಗೆ ಅದು ಬಿಟ್ಟರೆ ನೋಡಿ ಬ್ಯಾಟ್ಮ್ಯಾನ್ದು ಇದೆ, ಕ್ಯಾಬ್ಸ್ ಬರುತ್ತೆ, ಮಿರರ್ ಕ್ಯಾಬ್ಸು ಎಲ್ಲ ಇದೆ. ಹೌದು ಸರ್. ಆಕ್ಸೆಸರೀಸ್ ಪ್ರತಿಯೊಂದು ಸಿಗುತ್ತೆ ನಿಮಗೆ. ಸೊ ಸೈಲೆನ್ಸರ್ ಬೇರೆ ಇದೆ ಸರ್. ಇದು ಬರೀ ಡಿಸೈನ್ ಅದು ಸೌಂಡ್ ಬರುತ್ತಾ? ಸರ್ ಅದರಲ್ಲಿ ನಿಮಗೆ ಡಿಸೈನ್ ಇದೆ, ಜಸ್ಟ್ ಅದು ಫಿಟ್ಟಿಂಗ್ ಅಷ್ಟೇ. ಮಫ್ಲರ್ಸ್ ಯಾವ ಥರ? ನಿಮಗೆ ಜಸ್ಟ್ ಅದು ಸ್ಟಾಕ್ ಸೈಲೆನ್ಸರ್ ಇರುತ್ತಲ್ವಾ, ಸೊ ಸೈಲೆನ್ಸರ್ಗೆ ನೀವು ಜಸ್ಟ್ ಫಿಟ್ಟಿಂಗ್ ಮಾಡ್ಬೋದು ಅಷ್ಟೇ ಹಿಂದೆಗಡೆ, ಫಾರ್ ಲುಕ್ ಪರ್ಪಸ್. ಎಸ್. ಯಾವುದೇ ಥರ ಡ್ಯುಯಲ್ ಟಿಪ್ ಬೇಕಾ, ಸಿಂಗಲ್ ಟಿಪ್ ಬೇಕಾ, ಇಲ್ಲಾಂದರೆ ಈ ಥರ ಲೈಕ್ ಸಮ್ ಡಿಫ್ರೆಂಟ್ ಥಿಂಗ್ ನೋಡಿ, ಈ ಥರ ಯಾವ ಥರ ಆದರೂ ಬೇಕಾದ್ರೂ ಸಿಗುತ್ತೆ ನಿಮಗೆ. ಅದರಿಂದ ಏನು ಸೌಂಡ್ ಇನ್ಕ್ರೀಸ್ ಆಗುವಂತ ಏನು ಆಗಲ್ಲ. ಔಟ್ಲುಕ್ ಅಷ್ಟೇ. ಅದು ಸ್ಟೇರಿಂಗು ಇದೆ ನಿಮಗೆ ಯಾವುದೇ ಥರ ಅಂತದ್ದು. ಇವಾಗ ಬರ್ತಾ ಇರೋದ್ರಲ್ಲಿ ಕಾರ್ಬನ್ ಫೈಬರ್ ಆಗಿರ್ಬೋದು, ಡಿಪ್ಪಿಂಗು ಸಮೇತ ನಾವು ಮಾಡಿಕೊಡ್ತೀವಿ ನಿಮಗೆ. ಕಾರ್ಬನ್ ಫೈಬರಲ್ಲಿ ಯಾವ ಡಿಸೈನ್ ಬೇಕು, ಇವಾಗ ಸ್ಟೇರಿಂಗಲ್ಲೇ ಹುಕ್ಕಪ್ ಸ್ಟೇರಿಂಗ್ ಬರುತ್ತೆ, ತೆಗೆದು ಎತ್ಕೊಂಡು ಹೋಗುವಂಥದ್ದು, ಆ ಥರ ಸ್ಟೇರಿಂಗು ಸಿಗುತ್ತೆ.
ಪ್ರತಿಯೊಂದು ಆಕ್ಸೆಸರೀಸು ನಿಮ್ಗೆ ಎಲ್ಲಾ ತರನು ಸಿಗುತ್ತೆ. ಈ ಕಾರ್ ಆಕ್ಸೆಸರೀಸ್ ಅಂತ ಬರೋದಾದ್ರೆ ನಿಮಗೆ LED ಲೈಟ್ ಕೂಡ ಇದೆ, ಸೊ ನಿಮಗೆ ಬ್ಯಾಕ್ ಕ್ಯಾಮ್ರಾ ಇದೆ. ಸೊ ಏನು ಸರ್ ಇದೆಲ್ಲ ಯೂನಿಕ್ ಡಿಸೈನ್ಸ್ ಅಲ್ಲೆಲ್ಲ ಇದೆ. ಇದೆಲ್ಲ ಔಟ್ಲುಕ್ ಅಲ್ಲ? ಹೌದು ಸರ್, ಅವೆಲ್ಲ ಔಟ್ಲುಕ್ಗೆ. ಇವಾಗ ಯಾರಾದರೂ ಸಿಂಪಲ್ ಆಗಿ ಮಾಡಿಫೈ ಮಾಡ್ಸೋಣ ಅಂತ ಇರ್ತಾರಲ್ವಾ, ಸೊ ಅವ್ರಿಗೋಸ್ಕರ ಯಾರೇ ಆಗಿರಲಿ ಬರೋರು ಬೇಜಾರು ಮಾಡ್ಕೊಂಡು ಹೋಗ್ಬಾರ್ದು ಅನ್ನೋ ಕಾರಣಕ್ಕೆ ಸೊ ಇದೆಲ್ಲ ಸಿಂಪಲ್ ಮಾಡಿಫಿಕೇಶನ್. ಓಕೆ, ಅದ್ರ ಜೊತೆಲಿ ನಿಮಗೆ ಬೆಲ್ಟ್ ನೋಡ್ಬೋದು ಕಾರ್ದು. ಸೊ ಅದು ಕೂಡ ಯೂನಿಕ್ ಆಗಿದೆ ನೋಡಿ. ಸ್ಪೋರ್ಟ್ಸ್ ಸರ್, ಇದು ಸ್ಪೋರ್ಟ್ಸ್ ಬೆಲ್ಟ್. ನೀವೇನಾದರೂ ಪೋಲೋ ಗಾಡಿ ಇಟ್ಟಿದ್ದೀರಾ ಅಂತಂದರೆ ನಾನು ರೆಫರ್ ಮಾಡ್ತೀನಿ ಇದನ್ನು, ಯಾಕೆ ಅಂತಂದರೆ ಬೆಂಕಿ ಥರ ಕಾಣಿಸುತ್ತೆ. ಸ್ಪೀಕರ್ಸ್ಗೆ ಇದೆ ನಿಮ್ಮ ಹತ್ರ ನೋಡಿ, ಆಂಬಿಯನ್ಸ್ ಲೈಟ್ ಬರುತ್ತೆ ನಿಮಗೆ, ಪೊಲೀಸ್ ಲೈಟು, ಇಲ್ಲಿ ಗ್ರಿಲ್ ಲೈಟ್ಸು. ಅದು ಬಂದು ನಿಮಗೆ ಟೈಪ್ 4 ಇನ್ನೋವಾದಲ್ಲ? ಇನ್ನೋವಾದು ಇವಾಗ ಅಲ್ಲಿ ರೆಡಿ ಆಗ್ತಾ ಇದೆಯಲ್ಲ ಆ ಇನ್ನೋವಾದದು. ಸೊ ಈ ಥರ ಇದೆಯಾ? ಟೀ ಅಂತಂದ್ರೆ ಮ್ಯೂಸಿಕ್ ಬರುತ್ತಲ್ಲ ಆ ಥರ? ಹಾಂ ಸರ್, ಅದು ಇದೆ. ಕಸ್ಟಮರ್ ಡಿಪೆಂಡ್, ಯಾವ ಥರ ಕೇಳ್ತೀರೋ ಆ ಥರ ಸಿಗುತ್ತೆ. ಇನ್ನು ಮಾರ್ಕೆಟಲ್ಲಿ ಎಲ್ಲೂ ಬಂದಿಲ್ಲ, ನಮ್ಮ ಹತ್ರ ಸಿಕ್ಕಿದೆ ಇದು. ಇವಾಗ ಗೇರ್ ನಾವು ಯಾವ ಥರ ಇದು ವರ್ಕ್ ಆಗೋದು ಸರ್? ಇದು ಜಸ್ಟ್ ಇಲ್ಲಿ ನೋಡಿ, ಇಲ್ಲಿದೆಯಲ್ಲ ಇದು ಒಳಗಡೆ ಹೋಗುತ್ತೆ, ಫಿಟ್ಟಿಂಗ್ ಆಗುತ್ತೆ, ಮೇಲೆ ಬರುತ್ತೆ. ಇದು ಈ ಟೈಪಲ್ಲಿ ಇರುತ್ತೆ, ಹಿಂಗೆ ಬರುತ್ತೆ. ಇಲ್ಲಿ ಫಿಟ್ಟಿಂಗ್ ಆಗುತ್ತೆ ಕೆಳಗಡೆ, ಗೇರು ನಾರ್ಮಲ್. ಆ ಥರ. ಸೊ ಹೈಡ್ರೋ ಡಿಪ್ಪಿಂಗು ಮಾಡ್ತೀರಲ್ಲ? ಹೌದು ಸರ್, ಹೈಡ್ರೋ ಡಿಪ್ಪಿಂಗು ಮಾಡ್ಕೊಡ್ತೀನಿ. ಸೊ ಯಾವ ಕಲರಲ್ಲಿ ಬೇಕಾದ್ರೂ, ಯಾವ ಯಾವುದೇ ಡಿಸೈನ್ ಬೇಕಾಗಿರಲಿ, ಯಾವುದೇ ಕಲರ್ ಆಗಿರಲಿ, ನಿಮ್ಗೆ ಯಾವ ಥರ ಬೇಕಾದ್ರೆ ಆ ಥರ ಮಾಡ್ಕೊಡ್ತೀವಿ. ಸೊ ಆಯ್ಗಳು ನೋಡಿದ್ರಲ್ಲ ಯಾವ ಥರ ಕಾರ್ ಮಾಡಿಫಿಕೇಶನ್ ಮಾಡ್ತಾರೆ ಅಂತ. ಅದ್ರ ಜೊತೆಲಿ ಲಾಸ್ಟ್ ಗಂಟೆ ಕಾಯಿರಿ ಅಂದೆ ಏನಕ್ಕೆ ಅಂತಂದರೆ ಬ್ರಾಂಚಸ್ ಬೇಕಾ ಅದು ಕೂಡ ಸಿಗುತ್ತೆ. ಸೊ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿ ಸರ್ ಯಾವ ಥರ. ಸರ್ ನಿಮಗೆ ಇವಾಗ ಬೇರೆ ಕಡೆ ಇವಾಗ ನೀವು ನೋಡಿ ಹೈದ್ರಾಬಾದ್ ಆಗಿರ್ಬೋದು, ಇವಾಗ ರೀಸೆಂಟಾಗಿ ಮೊನ್ನೆ ಮುಂಬೈಯಲ್ಲಿ ಒಂದು ಬ್ರಾಂಚ್ ಓಪನ್ ಮಾಡಿದ್ವಿ. ಹೆಂಗಂದರೆ ಇವಾಗ ಕೆಲವರು ನೋಡ್ತಾ ಇರ್ತಾರೆ ಗ್ಯಾರೇಜ್ ಮಾಡೋಣ ಅಂತ ಇರ್ತಾರೆ, ಯಾವುದು ಸಪೋರ್ಟ್ ಇರಲ್ಲ ಅವ್ರಿಗೆ. ನಾವೇನು ಮಾಡ್ತೀರ ಅಂದರೆ ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅವ್ರಿಗೆ ಅಲ್ಲಿಗೆ ಸಪೋರ್ಟ್ ಮಾಡ್ತೀವಿ. ಇವಾಗ ಒಂದು ಬ್ಯಾಕ್ ಬಂಪರ್ ಆಗಿರ್ಬೋದು, ಫ್ರಂಟ್ ಬಂಪರ್ ಆಗಿರ್ಬೋದು, ಆಫ್ಟರ್ ಮಾರ್ಕೆಟ್ ಆಕ್ಸೆಸರೀಸ್ ಯಾವುದೇ ಇರ್ಬೋದು. ನಾವು ಫಸ್ಟ್ ಏನು ಮಾಡ್ತೀರ ಅಂದರೆ ಅಲ್ಲಿ ಹೋಗಿ ಜಾಗ ನೋಡಿ ಅವ್ರಿಗೆ ಅಂತಲೇ ಒಂದು ಇದು ಮಾಡಿಕೊಟ್ಟು ಗ್ಯಾರೇಜು ಅವ್ರನ್ನೇ ಇದು ಮಾಡೋದು. ಏನಂದ್ರೆ ಟೋಟಲ್ ಎಲ್ಲನೇ ನೀವು ಎಲ್ಲ ನಾವೇ ಬ್ರಾಂಚಸ್ ಬಗ್ಗೆ ಐಡಿಯಾಸ್ ಬೇಕು ಅಂತಂದ್ರೆ ಸ್ಕ್ರೀನ್ ಹಾಕಂದ್ರೆ ನಮ್ಮರಿಗೆ ಕಾಲ್ ಮಾಡಿ ಯಾವ ಥರ ಮಾಡಬೇಕು ಐಡಿಯಾಸ್ ಕೊಡೋದು ಆಗಿರ್ಬೋದು, ಗೈಡ್ ಈ ಥರನೇ ಮಾಡಿ ಅಂತ ಹೇಳ್ತಾರೆ. ಸೊ ಅದ್ರ ಬಗ್ಗೆ ಐಡಿಯಾಸ್ ಎಲ್ಲ ಬೇಕು, ಈ ಥರ ನೀವು ಒಂದು ಕಾರ್ದು ಮಾಡಿಫಿಕೇಶನ್ ಮಾಡ್ತೀನಿ ಅಂತ ಅಂದ್ಕೊಂಡ್ರೆ ಸ್ಕ್ರೀನ್ ನಂಬರ್ಗೆ ಕಾಲ್ ಮಾಡಿ. ಇಲ್ಲ ನಮ್ಮ ಕಾರ್ನ ಒಂದು ಬೆಸ್ಟ್ ಪ್ರೈಸ್ಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು, ಬಂಪರ್ ಆಗಿರ್ಬೋದು, ಇಲ್ಲ ಸ್ಪೈಲರ್ ಆಗಿರ್ಬೋದು, ಇಲ್ಲಾಂದರೆ ಬ್ಯಾಕ್ ಪ್ರೊಫೈಲ್ ಆಗಿರ್ಬೋದು, ಇಷ್ಟು ಕೂಡ ನೀವು ಆಕ್ಸೆಸ್ ಇನ್ಕ್ಲೂಡು ಸೊ ಮಾಡಿಸ್ಬೇಕು ಅಂದ್ರೂ ಕೂಡ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಒಂದ್ಸಲ ವಿಸಿಟ್ ಮಾಡಿ. ಆ್ಯಂಡ್ ನಿಮಗೆ ಕಾರ್ಗೆ ತುಂಬ ಕೇರಳದಿಂದೆಲ್ಲ ಬರ್ತಾರೆ, ಬೇರೆ ಡೆಲ್ಲಿಗೆಲ್ಲ ಬ್ರಾಂಚಸ್ ಇದೆ ಅವ್ರದ್ದು, ಬೇರೆ ಬೇರೆ ಸ್ಟೇಟಿಂದ ಕೂಡ ಬಂದು ಕಾರ್ನ ಮಾಡಿಫಿಕೇಶನ್ ಮಾಡಿಸ್ಕೊಳ್ತಾರೆ. ಅಂದರೆ ಕ್ವಾಲಿಟಿನ ನೀವು ತಿಳ್ಕೊಬೋದು ಯಾವ ಥರ ಇದೆ ಅಂತ. ಸೊ ನೋಡಿದ್ರಲ್ಲ, ಸೊ ನಿಮ್ಮ ಫ್ರೆಂಡು ಫ್ಯಾಮಿಲಿ ಸರ್ಕಲ್ ಯಾರಾದರೂ ಕಾರ್ ಮಡಗಿರೋರಿಗೆ ಮಾಡಿಫಿಕೇಶನ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿರೋರಿಗೆ, ಅಥವಾ ರೀಪೇಂಟ್ ಕೂಡ ಮಾಡಿಸ್ಕೋಬೇಕು, ಡೆಂಟ್ ಆಗಿದೆ, ಕ್ರಾಚಸ್ ಆಗಿದೆ ಅಂದರೂ ಕೂಡ ಈ ವಿಡಿಯೋ ಶೇರ್ ಮಾಡಿ, ಅವ್ರಿಗೆ ತುಂಬಾ ಯೂಸ್ ಆಗುತ್ತೆ ಕಾರ್ ಇರೋರಿಗೆ ಅಂತ ಹೇಳ್ತೀನಿ. ಥ್ಯಾಂಕ್ ಯು ಸೊ ಮಚ್ ಸರ್. ಪುನೀತ್ ಅಂತ, ಓಕೆ ಪುನೀತ್ ಅಂತ ಎಕ್ಸಾಕ್ಟ್ ಮ್ಯಾಪ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ಚೆಕ್ಔಟ್ ಮಾಡಿ ಒಂದ್ಸಲ ಬಂದು ಚೆಕ್ ಮಾಡಿ ಆಮೇಲೆ ಇಷ್ಟ ಆಗಬೇಕಾದ್ರೆ ತಗೊಳ್ಳಿ. ಕ್ವಾಲಿಟಿ ಮಾತ್ರ ಒಳ್ಳೆ ಬೆಸ್ಟ್ ಆಗಿದೆ ಅಂತ ಕೂಡ ಹೇಳ್ಬೋದು ಬೇರೆ ಕಡೆ ಕಂಪೇರ್ ಮಾಡಿದ್ರೆ.